ನಮಸ್ಕಾರ ಪ್ರಿಯ ವೀಕ್ಷಕರೇ, ಸ್ತ್ರೀ ಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾದಂಥ ಶತ್ರುನಾಶ ಮಾಡುವಂಥ ಒಂದು ಯಂತ್ರ ಮಂತ್ರ ಎರಡೂ ಇದೆ. ಇದು ಯಾರು ನಮಗೆ ಕಂಡವ್ರಿಗೆಲ್ಲ ಕೋಪ ಬಂದವ್ರಿಗೆಲ್ಲ ಮಾಡೋವಂಥದ್ದಲ್ಲ. ಯಾರು ನಮ್ಮ ಜೀವನನೇ ಹಾಳು ಮಾಡಿರ್ತಾರೋ, ಯಾರು ನಮ್ಮ ಜೀವನನೇ ಹಾಳು ಮಾಡಿ ನಮ್ಮ ಸಂಸಾರನೇ ಕೆಡಿಸಿ ನಮ್ಮ ಮನೆ ಕುಟುಂಬನೇ ಹಾಳು ಮಾಡಿ ಇರ್ತಾರಲ್ಲ, ಅಂಥವ್ರು ಮಾಡ್ಕೋಬೇಕು. ನಮಗೆ ತೊಂದರೆ ಕೊಟ್ಟಿರೋರಿಗೆ ಮಾಡೋದ್ರಿಂದ ತೊಂದರೆ ಏನಿಲ್ಲ. ಸುಮ್ಮನೆ ಏನೋ ಕೋಪಕ್ಕೋ ತಾಪಕ್ಕೋ ಇದನ್ನು ಮಾಡೋದ್ರಿಂದ ಅವೆಲ್ಲ ನಿಮಗೆ ತೊಂದರೆ ಆಗುತ್ತೆ. ಯಾವುದು ಈ ಸುಮ್ಮನೆ ಮಾಡೋದ್ರಿಂದ ಯಾವುದು ಫಲ ನಿಮ್ಗೆ ಪ್ರಾಪ್ತಿ ಆಗೋದಿಲ್ಲ. ಏನೋ ಕೊಟ್ಟಿದ್ದಾರೆ, ನೋಡೋಣ ತಡಿ, ಇದನ್ನು ಮಾಡಿ ನೋಡೋಣ, ಇವ್ರ ಮೇಲೆ ಹಾಕೋಣ ತಡಿ ಅನ್ನೋದೆಲ್ಲ ತಪ್ಪಾಗ್ಬಿಡ್ದು. ಇದು ಒಂದು ಮಂತ್ರಶಕ್ತಿಗಳು. ಈ ಮಂತ್ರಶಕ್ತಿ ಜೊತೆಯಲ್ಲಿ ನಾವು ಆಟ ಆಡಬಾರ್ದು. ಆಟ ಆಡೋಕ್ಕೆ ಹೋದ್ವಿ ಅಂದರೆ ಅದಕ್ಕೆ ನಮಗೆ ಅದು ತಿರುಗಿ ಬಾಣ ಆಗೋಗ್ಬಿಡ್ತೀವಿ. ಅದು ಹೋಗಿ ಇನ್ನೊಂದು ಆಗೋಗ್ಬಿಡುತ್ತೆ. ಅದರಿಂದ ಇದನ್ನೆಲ್ಲ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ. ಎಷ್ಟೋ ಜನ ಪರೀಕ್ಷೆ ಮಾಡೋಕ್ಕೆ ಹೋಗಿ ಇವಾಗ ಬಾಧೆಗಳು ಎಷ್ಟೋ ಪಡ್ತಿದ್ದಾರೆ. ಅದನ್ನು ಹೆಂಗೆ ಕಳಿಯೋದು ಅಂತ ಕೇಳ್ತಾರೆ. ಅದರಿಂದ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ. ಈ ವಿದ್ಯೆಗಳು ಸಾಧಾರಣವಾದಲ್ಲ. ನಮಗೆ ನಾನಾ ವಿಧದಲ್ಲಿ ತೊಂದರೆಗಳು ಕೊಟ್ಬಿಡುತ್ತೆ. ಅದರಿಂದ ನಾವು ಅದನ್ನು ತಮಾಷೆ ಮಾಡೋಕ್ಕೆ ಹೋಗಬಾರ್ದು, ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು. ಇದನ್ನು ನಮಗೆ ಸಾಕಾಗೋಗಿದೆ, ಕಷ್ಟಪಟ್ಟು ಅವರಿಂದ ನಮ್ಮ ಜೀವನನೇ ನಾಶ ಮಾಡಿಬಿಟ್ರು ಅಂಥವ್ರು ಮಾಡಿ, ಏನು ತಪ್ಪಿಲ್ಲ. ಸುಮ್ಮನೆ ಮಾಡೋಕ್ಕೆ ಹೋದ್ರೋ ಏನೋ ಒಂದು ಜಗಳನೋ ಪಗಳನೋ ಏನೋ ಕೋಪನೋ ತಾಪ ಆಗಿರುತ್ತೆ. ಅದರಂಥವ್ರಿಗೆ ಮಾಡೋಕ್ಕೆ ಹೋದರೆ ಅದು ನಿಮಗೆ ಒಳ್ಳೆಯದಾಗಲ್ಲ. ಅದರಿಂದ ನಿಮ್ಮ ಜೀವನ, ನಿಮ್ಮ ಸಂಸಾರ ಹಾಳು ಮಾಡಿ ನಿಮ್ಮ ದುಡ್ಡು ಕಾಸು ಮನೆ ಹೊಲ ಜಮೀನು ಕೆಲಸ ಕಿತ್ಕೊಂಡಿರ್ತಾರಲ್ಲ, ನಿಮ್ಮ ಸಂಸಾರನೇ ಬೇರೆ ಮಾಡಿಬಿಟ್ಟಿರ್ತಾರೆ, ನಿಮ್ಮ ಜೀವನನೇ ಅಲ್ಲಲ್ಲಿ ಮಾಡಿರ್ತಾರೆ. ಅಂಥವ್ರಿಗೆ ಇದು ಮಾಡೋದ್ರಿಂದ ತಪ್ಪೇನು ಅನ್ಸೋದಿಲ್ಲ. ನೋಡಿ, ಇವಾಗ ಇದನ್ನು ಮಾಡೋ ವಿಧಾನ ನಿಮ್ಗೆ ಹೇಳ್ತೀನಿ. ಇದನ್ನು ಚಪಾತಿನ ಇದನ್ನು ಬರಿಬೇಕಾಗಿರೋದು ಒಂದು ಒಳ್ಳೆಯ ದಿನ, ಅಮಾವಾಸ್ಯೆ, ಭಾನುವಾರ, ಗುರುವಾರ, ಅಮಾವಾಸ್ಯೆಗಳಲ್ಲಿ ಬರಿಬೇಕು. ಬರೆಯೋದು ಯಾವುದರಲ್ಲಿ, ಇಷ್ಟು ದಿವಸ ಒಂದು ರೇಖೆನಲ್ಲಿ ಬರೀರಿ ಅಂತಿದ್ದೆ. ಆದರೆ ಇದೊಂದು ಸ್ಪೆಷಲ್ಲಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಒಂದು 5ಕ್ಕೆ 5 ಒಂದು ಚಪಾತಿ ಮಾಡಬೇಕು. ನೀವು ಚಪಾತಿ ಗೋಧಿ ಹಸಿಟ್ಟನ್ನ ಚಪಾತಿ ಮಾಡ್ಕೋಬೇಕು. ಚಪಾತಿ ಮೇಲೆ ನೀವು ಇದನ್ನು ನೀವು ಮಾಡಬೇಕಾಗಿರೋದು ಭಾನುವಾರ ಮಾಡಬೇಕು. ಈ ಚಪಾತಿ ಮೇಲೆ ನೀವು ಈ ಸ್ಮಶಾನದಿಂದ ತಂದಿರೋದೊಂದು ಇಜ್ಜಿಲ್ ತುಂಡು. ಇದು ಮಶಾಣದಲ್ಲಿ ಏನು ಎಣಗಳ ಸುಟ್ಟು ಅಲ್ಲಿ ಕಡ್ಡಿ ಬಿದ್ದಿರ್ತವೆ, ಅದರಲ್ಲಿ ಇಜ್ಜಿಲು ಇರುತ್ತಲ್ವ, ಅಂಥದ್ದು ಅದರಲ್ಲಿ ಒಂದು ಇಜ್ಜಿಲು ತಗೊಂಡು ಬನ್ನಿ. ಮಶಾಣದಲ್ಲಿ ಇರೋವಂಥ ಒಂದು ಇಜ್ಜಿಲು. ಮತ್ತು ಆ ಇಜ್ಜಿಲನ್ನ ತಗೊಂಡು ಬಂದು ಅದನ್ನು ಸ್ಮಶಾನದಿಂದ ತಂದ ಇಜ್ಜಿಲಿನಲ್ಲಿ ನೀವು ಅದನ್ನ ಜೊತೆಯಲ್ಲಿ ಅದನ್ನು ಚೆನ್ನಾಗಿ ಗಂಧ ತೆಗಿಬೇಕು. ಒಂದು ಕಲ್ಲಿನ ಮೇಲೆ ಹಾಕಿ ಗಂಧದಂತೆ ಆ ಇಜ್ಜಿಲನ್ನ ಅರಿಬೇಕು. ಅರೆದ್ಬಿಟ್ಟು ಮತ್ತು ಅದ್ರ ಜೊತೆಯಲ್ಲಿ ಹರತಾಳ ಅಂತ ಬರುತ್ತೆ, ಹರತಾಳನ್ನು ಹಾಕಬೇಕು. ಅದನ್ನು ಕೂಡ ಗಂಧವಾಗಿ ಅರಿಬೇಕು. ಅದನ್ನೆಲ್ಲ ಅರಿಬೇಕಲ್ಲ, ತೇದಬೇಕು ಚೆನ್ನಾಗಿ. ಇದು ತುಂಡು, ಇಜ್ಜಿಲು ತುಂಡು ಮತ್ತು ಇದು ಹರತಾಳ, ಇವೆರಡೂ ಗಂಧವಾಗಿ ತೇಯಬೇಕು. ತೇಯ್ದುಬಿಟ್ಟು ಅದರ ಮೇಲೆ ಇದನ್ನು ನೀವೇನು ಮಾಡಬೇಕು, ಈ ಚಪಾತಿ ಮೇಲೆ ಈ ಯಂತ್ರವನ್ನು ನೀವು ಬರಿಬೇಕು. ನಾನಿಲ್ಲಿ ತೋರಿದ್ದೀನಲ್ಲ ಯಂತ್ರ, ಈ ಯಂತ್ರನ ನೀವು ಚಪಾತಿ ಮೇಲೆ ಈ ಯಂತ್ರನ ಬರಿಬೇಕು. ಬರೆದಾದ ನಂತರ ಇದಕ್ಕೆ ಧೂಪ ದೀಪ ಎಲ್ಲ ಕೊಟ್ಟು ಇದಕ್ಕೆ ಪೂಜಿಸಬೇಕು. ಪೂಜಿಸಿ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಮಾಡಿ ನಿಮ್ಮ ವೈರಿ ಯಾರಿದ್ದಾರೋ ಅದರ ಮಧ್ಯದಲ್ಲಿ ನಿಮ್ಮ ವೈರಿ ಹೆಸರನ್ನ ಬರಿಬೇಕು. ಹೆಸರನ್ನ ಬರೆದು ಯಂತ್ರದ ಮಧ್ಯದಲ್ಲಿ ಮತ್ತು ಇದನ್ನು ನೀವು ಬರೆದು ಮತ್ತು ಅದಕ್ಕೆ ಧೂಪ ದೀಪ ಎಲ್ಲ ಅದನ್ನೆಲ್ಲ ಮಾಡಿ, ಆಮೇಲೆ ಇದಕ್ಕೆ ಧೂಪ ಹಾಕುವಾಗ ನೀವು ಧೂಪದ ಜೊತೆಯಲ್ಲಿ ಬತಾಸ್ ಅಂತ ಬರುತ್ತಲ್ವ, ಅದೇ ಜಾತ್ರೆಯಲ್ಲೆಲ್ಲ ಹೋಗಿ ನಾವು ಇಷ್ಟಿಷ್ಟಪ್ಪ ಬೆಳ್ಳಿಕ್ಕಿರ್ತಾವಲ್ಲ, ಆ ಬತಾಸನ್ನ ಆ ಧೂಪದಲ್ಲಿ ಹಾಕಬೇಕು. ಧೂಪದಲ್ಲಿ ಆ ಬತಾಸ್ಗಳ್ನ ತಂದು ಹಾಕಿ ಮತ್ತು ಅದನ್ನು ಬತಾಸನ್ನು ಕೂಡ ಸೇರಿಸಿ ಧೂಪನ ಹಾಕಿ 108 ಬಾರಿ ಈ ಮಂತ್ರನ ನೀವು ಹೇಳಬೇಕು. ಇವಾಗ ಮಂತ್ರನ ಕೊಟ್ಟಿದ್ದೀನಲ್ಲ, ಆ 108 ಬಾರಿ ಆ ಮಂತ್ರನ ಹೇಳಿ ನಿಮ್ಮ ಶತ್ರು ಹೆಸರನ್ನ
ಮಂತ್ರದ ಮಧ್ಯದಲ್ಲಿ ಸೇರಿಸ್ಕೊಂಡು ನೀವು ಹೇಳಬೇಕು. ಹೇಳ್ಬಿಟ್ಟು ನೀವು ನಿಮ್ಮ ಸದ್ಯ ಅವ್ರನ್ನ ನಿಮ್ಮ ಯಾರು ನಿಮ್ಮ ಶತ್ರುಗಳಿದ್ದಾರೋ ಅವ್ರ ಹೆಸರನ್ನ ಮಧ್ಯದಲ್ಲಿ ಸೇರಿಸ್ಕೊಂಡು ಮಂತ್ರನ ಹೇಳಬೇಕು. ಮಂತ್ರನ ಹೇಳ್ಬಿಟ್ಟು ಅದನ್ನು ಮಂತ್ರ ಹೇಳಿ 108 ಸಲ ಹೇಳಿ ಪೂಜಿಸ್ಬಿಟ್ಟು ಅದಕ್ಕೆ ಜೀವಕಾಳೆ ಕೊಟ್ಟು ಕೈಯಲ್ಲಿ ಇಟ್ಕೊಂಡು ಅದು ಜಪಿಸ್ಬೇಕು. ಅದಾದ ನಂತರ ನೀವು ಇದನ್ನೇನು ಮಾಡಬೇಕು ಅಂದರೆ ಎಲ್ಲ ಪೂಜೆ ಜೀವಕಳೆ ಅದಕ್ಕೆಲ್ಲ ಆಗಿ ಧೂಪ ದೀಪ ನೈವೇದ್ಯ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ಆದ ನಂತರ ನೀವು ಇದನ್ನು ತೊಗೊಂಡೋಗಿ ಜಪಿಸಾದ ನಂತರ 108 ಸತಿ ಜಪ ಮಾಡಬೇಕು ಕೈನಲ್ಲಿ ಇಟ್ಕೊಂಡು. ಆದ ನಂತರ ಏನು ಮಾಡಬೇಕು, ಇದನ್ನು ಮಶಾಣಕ್ಕೆ ತೊಗೊಂಡೋಗ್ಬೇಕು. ಮಶಾಣದಲ್ಲಿ ಎಣ ಊತಿರ್ತಾರಲ್ಲ ಆ ಗುಂಡಿ ಪಕ್ಕದಲ್ಲೋ ಗುಂಡಿ ಮೇಲೋ ಅದನ್ನು ಏನು ಮಾಡಬೇಕು, ನಿಮ್ಮ ಶತ್ರುನ ಹೆಸರನ್ನ ಹೇಳ್ಕೊಂಡು ಅದನ್ನು ತೊಗೊಂಡೋಗಿ ನೀವು ಆ ಮಶಾಣದಲ್ಲಿ ಆ ಗುಂಡಿ ತೆಗೆದು ಅದನ್ನು ನೀವು ಆ ಗುಂಡಿ ಒಳಗೆ ಮುಚ್ಚಬೇಕು. ಮುಚ್ಚಿದ ನಂತರ ಅದನ್ನು ಮಾಡ್ಬೋದು. ನಿಮಗೆ ಆಗುತ್ತೆ ಅನ್ನೋದಿದ್ರೆ ನಿಮ್ಮ ಶತ್ರುವ ಮನೆಯ ಮುಂದುಗಡೆ ಉಳಿದ್ರೂ ಕೂಡ ಇನ್ನೂ ವಿಶೇಷನೇ. ಆಗಿಲ್ಲ ಅಂದರೆ ನೀವು ಹೋಗ್ಬಿಟ್ಟು ಸ್ಮಶಾನದಲ್ಲಿ ಮಾಡೋದೇ ಉತ್ತಮ. ಮನೆ ಮುಂದೆ ಯಾರಿಗೂ ಮಾಡೋಕ್ಕಾಗೋದಿಲ್ಲ ಇವಾಗ. ಅದರಿಂದ ನೀವು ಸ್ಮಶಾನದಲ್ಲಿ ಮಾಡೋದ್ರಿಂದ ನಿಮಗೆ ಅದು ಉತ್ತಮವಾಗುತ್ತೆ. ನಿಮ್ಮ ಶತ್ರು ಹೆಸರನ್ನ ಇಲ್ಲ ಮನೆ ಮುಂದೆ ಮಾಡ್ಬೋದು, ಮನೆ ಮುಂದೆ ಮಶಾಣದಲ್ಲಿ ಮಾಡ್ಬೋದು, ಇಲ್ಲ ಮನೆ ಮುಂದೆ ಉಣ್ಬೋದು. ಈ ಉಣೋದ್ರಿಂದ ನಿಮಗೆ ಇದರಿಂದ ವ್ಯಕ್ತಿ ನಿಮಗೆ ಅವರು ದಿನೇ ಅವರು ನಿಮ್ಮ ಸುದ್ದಿಗೆ ಬರ್ದಂಗೆ ಕುಸಿದು ಹೋಗ್ತಾ ಇರ್ತಾರೆ. ದಿನೇ ಅವರು ನಿಮ್ಮ ಕಣ್ಣಿಗೆ ಕಾಣಿಸ್ದೆ ಮರೆಯಾಗೋಗ್ಬಿಡ್ತಾರೆ. ಮರೆಯಾಗಿ ಅವರು ಎಲ್ಲಿ ಇದ್ದಾರೆ ಏನಾಗಿದ್ದಾರೆ ಅನ್ನೋದು ಗೊತ್ತಿಲ್ಲದೆ ಅವರು ದೂರ ಆಗೋಗ್ಬಿಡ್ತಾರೆ. ನಿಮ್ಮ ಶತ್ರು ನಿಮ್ಮನ್ನು ಬಿಟ್ಟು ದೂರ ಆಗೋಗ್ತಾರೆ. ನಿಮ್ಮ ಸುದ್ದಿಗೆ ಬರಲ್ಲ, ನಿಮ್ಮ ತಂಟೆಗೆ ಬರಲ್ಲ, ನಿಮ್ಮ ಇಚ್ಛೆಗೆ ಬರಲ್ಲ. ಆ ಥರ ಆಗೋವಂಥ ಒಂದು ಶತ್ರು ನಾಶ ಯಂತ್ರ ಇದು ಭಾಳ ಪವರ್ಫುಲ್ ಆದಂಥದ್ದು. ಇವೆಲ್ಲ ನಾವು ಯಾವ್ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಂಡು ಮಾಡಬೇಕು. ಶತ್ರುಗಳನ್ನ ಸುಮ್ಮನೆ ನಾವು ಏನೋ ಒಂದು ದಿವಸ ಜಗಳಾಗಿತ್ತು ಅದೇ ದ್ವೇಷ ಇಟ್ಕೊಂಡು ಮಾಡೋದು ತಪ್ಪು. ಇವರಿಂದ ತುಂಬ ಕಷ್ಟ ಅನುಭವಿಸ್ತಿದ್ದೀರಾ. ಇವರು ನಮಗೆ ಏನೇನೋ 101 ಥರ ಕಷ್ಟ ಕೊಟ್ಬಿಟ್ರು. ನಮ್ಮ ಗಂಡನ ದೂರ ಮಾಡಿದ್ರು, ಮಕ್ಕಳನ್ನ ದೂರ ಮಾಡಿದ್ರು, ನಮ್ಮ ಆಸೆ ಕಿತ್ಕೊಂಡ್ರು, ನಮ್ಮ ಒಡವೆ ಕಿತ್ಕೊಂಡ್ರು, ನಮ್ಮ ವಸ್ತು ಕಿತ್ಕೊಂಡ್ರು, ನಮ್ಮ ಮನೆ ತಿನ್ನೋಕೆ ಊಟ ಇಲ್ದಂಗೆ ಮಾಡಿಬಿಟ್ರು ಅಂತಾರಲ್ಲ, ಅಂಥವ್ರಿಗೆ ಮಾಡೋದ್ರಿಂದ ತಪ್ಪೇನಿಲ್ಲ. ನೀವು ಸುಮ್ಮನೆ ಜಗಳಾಡಿರೋರ ಮೇಲೆ ಮಾಡೋದು ತಪ್ಪಾಗುತ್ತೆ. ಏನೋ ಒಂದು ಕಾರಣಾಂತರದಲ್ಲಿ ನಿಮಗೂ ಅವ್ರಿಗೂ ಜಗಳ ಆಗಿರುತ್ತೆ. ಅದಕ್ಕೋಸ್ಕರ ಇಂಥದ್ದೆಲ್ಲ ಮಾಡಬಾರ್ದು. ಇದನ್ನು ನಿಮ್ಮ ತುಂಬ ಸಂಕಟಪಟ್ಟಿರೋರು ಮಾತ್ರ ಮಾಡಿ. ಶತ್ರುಗಳಿಂದ ತುಂಬ ನೋವು ಅನುಭವಿಸಿ ಕಣ್ಣೀರಿನಲ್ಲೇ ಕೈ ತೊಳಿತಿರಲ್ಲ ಅಂಥವರು ಈ ಕೆಲಸ ಮಾಡಿ. ಅದರಿಂದ ಶತ್ರುಗಳು ನಿಮ್ಮನ್ನು ನೋಡ್ದೇ ಮಾಯ ಆಗೋಗ್ಬಿಡ್ತಾರೆ. ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ, ದೇಶ ಭ್ರಷ್ಟರಾಗ್ಬಿಡ್ತಾರೆ. ಇದು ಒಂದು ಅದ್ಭುತವಾದಂಥ ಪವರ್ಫುಲ್ಲಾದಂಥ ಒಂದು ಯಂತ್ರ ಮಂತ್ರ 2 ಇದೆ. ಇದನ್ನು ನೀವು ಮಾಡ್ಕೊಳ್ಳಿ. ಶತ್ರುಗಳಿಂದ ನೀವು ರಕ್ಷಣೆ ಹೊಂದಿ, ನಿಮ್ಮ ಶತ್ರುಗಳಿಂದ ನೀವು ಕಾಪಾಡ್ಕೊಳ್ಳಿ. ನಿಮ್ಮ ಶತ್ರುಗಳಿಂದ ದೂರ ಆಗಿ ಮುಕ್ತಿ ಹೊಂದ್ರಿ ನೀವು. ಪ್ರಿಯ ವೀಕ್ಷಕರೇ, ನಿಮಗೆ ಇದು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.